ಚಲೋ ಈಗ ಬಂದೇವಿ ಅಂಜನಾದ್ರಿ ಈಗ ಬಂದು ನಿಂತ್ವಿ ಇಲ್ಲೇನು ತೋರಿಸುತ್ತಲ್ಲ ಇಲ್ಲೇನು ಕಾಣಿಸ್ಕೊಂತಲ್ಲ ಇದೇ ಬೆಟ್ಟ ಕಾಣ್ಕೊಂತಾರೆ ನಾನು ನೋಡ್ರಿ ನಿಮ್ಗೆ ಸಣ್ಣಗೆ ಈಗ ನಿಂತ ಹೆಂಗೆ ಸ್ಟಾರ್ಟ್ ಮಾಡತ್ತು ಊಟ ಎಂಟ್ರನ್ಸ್ ಹೆಂಗೆ ಹೋಗ್ಬೇಕಾ ಈಗ ಹೋಗೋಣ ಬರ್ರಿ ಈಗ ಬಂದಾವಿಲ್ಲ ಅಂದ್ರಿಂದ ಈಗ ಕೆಳ ಬಂದೇವಿ ಈಗ ಇಲ್ಲಿಂದ ಮ್ಯಾಗ ಹೋಗ್ಬೇಕಾ ಇದು ಸ್ಟಾರ್ಟಿಂಗ್ ಪಾಯಿಂಟ್ ನೋಡ್ರಿ ಹೆಂಗೈತಿ ಬೆಟ್ಟ ಇದು ಬೆಟ್ಟ ನೋಡ್ರಿ ಹೆಂಗೈತಿ ಯಾವ್ದು ಶಿವಗಂಗೆ ಬೆಟ್ಟ ಹಾ ಶಿವಗಂಗೆ ಅದಂಕ್ರಿ ಅಪ್ಪಾಕಂಕ್ರಿ ಹಿಂಗೆ ಏರಿಕೆ ಫುಲ್ ಹಿಂಗ ಶೇಪ್ ಇಲ್ಲ ಏನಿಲ್ಲ ಹೌದು ಆ ಬ್ಲಾಗ್ ಐತ್ ನೋಡ್ರಿ ಅನ್ಸುತ್ತೆ ಹಾಕ್ಯಾನ ಅದನ್ನ ಶಿವಗಂಗೆ ಬೆಟ್ಟದ್ದು ಅದು ಹಾಕ್ಯಾನ ಅದನ್ನು ಹಾಕ್ಯಾನೆ ನಾನು ಇವ ಮತ್ತ ನಿಲ್ಸನ್ ಬಸ್ಸು ಇನ್ನೊಬ್ರು ಯಾರ ಬಂದಿದ್ರು ಬೈಕ್ ಆಗಿತ್ತು ಹಾ ನೋಡ್ರಿ ಅದು ಐತಿ ಅದನ್ನು ಹಾಕಿರ್ತಾನೆ ಈಗ ಮ್ಯಾಗ ಹೋಗೋಣ ಬರ್ರಿ ಇಲ್ಲ ಹತ್ತಾಕ ಇಲ್ಲಿ ಫಸ್ಟ್ ಕಾಲು ತಗೋಬೇಕು ಕಾಲು ತಗೋಬೇಕು ಹಂಗೈತಿ ಇದು ಸ್ಟಾರ್ಟಿಂಗ್ ಪಾಯಿಂಟ್ ಒಂದು ಬರುತ್ತೆ ಕಾಲು ತಗೊಂಡು ಬರಮ್ಮ ಕೆಳಗೆ ಕೆಳಗೆ ತಗೊಂಡು ಅಲ್ಲಿ ತಗೋಣ ಕೆಳಗೆ ತಗೊಂಡು ಅಲ್ಲಿ ತಗೋಣ ಇದು ಕೆಳಗೆ ಹೋಗೋದು ಅಲ್ಲೇ ನಳದಾವ ಇಲ್ಲ ಕಾಲು ತಗೊಂಡು ಹೋದ್ರೆ ಕಾಲು ತಗೊಂಡು ಹೋಗ್ತೇವೆ ಈಗ ಇಡೀ ಕರ್ನಾಟಕನ ಮೇರೆಗರು ನೋ ಬಿಪಿ ಬಿ ಹ್ಯಾಪಿ ಬಿಂದಾಸ್ ಆಗಿರ್ಬೇಕು ಈಗ ಸ್ಟಾರ್ಟ್ ಮಾಡೋ ಅಂತೀವಿ ಒಂದೇ ಮೆಟ್ಲು ಹತ್ತಿದ್ವಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜನ ನೋಡ್ರಿ ಅಷ್ಟದ ನಿಮ್ಗೆ ಜನ ಆದ್ರೂ ಜಾಸ್ತಿ ಅದಾರ ಅದೇ ಇದೇ ಕಡಿಮೆ ಅಂತಾರ ನೋಡಿದ್ರಿ ಇಲ್ಲ ಜಾಸ್ತಿ ಅದಾರ ಇಲ್ಲಿ ಹಿಂಗಿರ್ತಾವ ಬಂದು ಕುತ್ಕೋಬಹುದು ನೀವು ನಿಂದ್ರಬಹುದು ಟೆಸ್ಟ್ ಮಾಡ್ಕೋಬಹುದು ನೋಡ್ರಿ ಮುಂದೆ ಜನ ಎಷ್ಟದಾರ ಆಲ್ರೆಡಿ ಸುಸ್ತ ಅನ್ಸಂತ ಮುಂದೆ ಮಂದಿ ನೋಡಿ ಸುಸ್ತ ಅನ್ಸಂತೈತೆ ನಮಗೆ ಸುಸ್ತಿಲ್ಲ ಮಂದಿ ನೋಡಿ ಸುಸ್ತ ಜಾಸ್ತಿ ಜನ ಅದಾರ ನೋಡೋದು ಈಗ ನೋಡಿ ಬರಂಗ
ಹಿಂದೆ ಬರಲ್ಲ ಮುಂದೆ ಬರ ಜನ ನೋಡಿ ಏನ್ ಅನಿಸ್ತದೆ? ನಿನಗೆ ಅನಿಸ್ತದೆ ಜನ ನೋಡಿ ನಮ್ ಜನಕ್ಕೆ ಕಾಮನ್ ಸೆನ್ಸ್ ಇಲ್ಲ ನೋಡಿ. ಈ ಗಿಡ ಅಂತಾರ ಹಂಗಂದ್ರೆ ಇಲ್ಲಿ ನೋಡ್ರಿ, ಅಲ್ಲಿ ಬಂದು ನೋಡತ್ತ ಅಂತಾರೆ. ಏನ್ ಹೇಳ್ಬೇಕು ಇವ್ರಿಗೆ? ನೋಡ್ರಿ ಆಲ್ರೆಡಿ ಗಿಡ ಅಂತಾರೆ ಇದ್ರಾಗ ಆಚೆ ಈ ಕಡೆ ಅಂತಾರ ಮತ್ತ ಅದ್ರಾಗ ಸತ್ತ ಹೋಗ್ಬರೋಣ. ಈಗ ಒಂದು ಅರ್ಧ ದಾರಿ ಬಂದೇವಿ, ಇನ್ನರ್ಧ ದಾರಿ ಇದ್ರಾಗ ಗಿಡ ನೋಡ್ರಿ ನೋಡಿ ಇದ್ರಾಗ ಅಣ್ಣ ಎಲ್ಲಿ ಹೋಗ್ತಾ ಇದೀರ? ಅಲ್ಲೋ ಜಾಮ್ ಈ ನಮಗೂ ಹತ್ತಕ್ಕಾಗಲ್ಲ, ಅವ್ರಿಗೆ ಹತ್ತಕ್ಕಾಗಲ್ಲ. ನೋಡಲ್ಲಿ ಹಂಗತ್ತ ಪರ್ಚ್ಕೊಂಡು ಹೋಗ್ಬಿಟ್ರಿ ಮುಳ್ಳನು. ಒಳ್ಳೇದ ಹುಷಾರ್ ಅಂತ ನೋಡ್ರಿ ಹೆಂಗ್ ಬರ್ತಾರೆ ಇಲ್ಲಿ ಕಡ್ಡು ಹತ್ತು ಬರೋಂಥದ್ದು ಮತ್ತಿಲ್ಲಿ ಈಗ ನೋಡಿ ಇದು ಇಲ್ಲೇ ಮಗನ್ ಕರ್ಕೊಂಡು ಹೋಗ್ತಾರೆ. ಮಗನ್ ಕರ್ಕೊಂಡು ಹೋಗ್ತಾ ಇದಾರೆ. ಏನ್ ಮಾಡ್ತೀವಿ ಇವರಿಗೆ? ಇಲ್ಲ ಬರೋದಿದ್ರೆ ಹಿಂಗ್ ಬರ್ಬೇಕು, ಇಲ್ಲಾಂದ್ರೆ ಹಿಂಗೆ ನೋಡ್ರಿ ಇಲ್ಲೇ ನಾವು ಲೈನಾಗ ನಿಂತ್ಕೊಂಡ್ರೆ ಎಷ್ಟೊತ್ತಿಗೆ ಹೋಗ್ತೇವೆ? ಅವರೆಲ್ಲರಿಬ್ರು ಒಬ್ಬ ಇಲ್ಲದ ಒಬ್ಬ ಅಲ್ಲದ ಇಲ್ಲದಾನು ಇಲ್ಲದೇವಿ ನೋಡಿ ನೋಡಿ ಸರ್ಕಸ್ ಮಾಡಂತ ಸರ್ಕಸ್ ಮಾಡಂತ जय श्री रामचंद्र प्रभु की जय जय श्री राम 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 श्री रामचंद्र प्रभु की जय 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 श्री राम 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 जय जय श्री राम जय जय श्री राम ಎಲ್ಲರೂ ಮುಂದೆ ಬಿಟ್ರೆ जय श्री राम ಜೈ ಶ್ರೀರಾಮ್ 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 जय
ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಣ್ಣ ನಾವು ಸೇವ್ ಮಾಡಿದ್ದೀವಿ. ಈಗ ದರ್ಶನ ಮಾಡ್ಕೊಂಡು ಬಂದ್ವಿ. ಈಗ ನಿಂತೇವಿ. ಏನೈತಿ ದರ್ಶನ ಹೆಂಗಾತ? ಚಲೋ ಆಯ್ತು, ಮಾತ್ರ ಚೆನ್ನಾಗಾಯ್ತು. ಚೆನ್ನಾಗಾಯ್ತು. ಅಲ್ಲಿ ಮತ್ತ ಒಬ್ಬರ ಮ್ಯಾಗ ಹನುಮಂತೇವ್ರು ಬಂದಿದ್ರು. ಹನುಮಂತೇವ್ರು ಬಂದಿದ್ರಲ್ಲ, ಒಬ್ರು ಹನುಮಂತೇವ್ರು ಬಂದಿದ್ರು. ಅವ್ರೆಲ್ಲಾರು ಮುಂದ್ಬಿಟ್ಟು ಹಂಗೆ ಹೋಗ್ಬಿಟ್ರು. ಯಾಕಂದ್ರೆ ಫುಲ್ ರಶ್ ಇತ್ತಲ್ಲ, ಆ ಫುಲ್ ರಶ್ ಒಳಗೆ ಹನುಮಂತೇವ್ರು ಬಂದಿದ್ರು. ಬರ್ರಿ ಇಲ್ಲೇನ್ ತೋರ್ಸಂತೀಪ ಏನ? ಅಲ್ಲೊಬ್ಬ ಅಣ್ಣ ಅದಾನ, ಅಲ್ಲೊಬ್ಬ ಯಾರು ಬೇಕಾದ್ ನೋಡಿ. ಇದು ತಡಿ ಹಂಪಿ ಆ ಕಡೆ ಆ ಕಡೆ ಆ ಕಡೆ ಇಲ್ಲ ಐದಲ್ಲ ಕಾರ್ ಪಾರ್ಕ್ ಮಾಡ್ಯಾರಲ್ಲ, ಇದು ಇಲ್ಲಿ ಹೊಂಟಾರಲ್ಲ ಜನ, ಇಳಿದು ಹೋಗೋದು ಈ ಕಡೆದನ. ನಾವ್ ಹಂಗ ಅಲ್ಲಿ ನೋಡಿದ್ವಲ್ಲ, ಮತ್ತೆ ಅದಲ್ಲ ಹಂಗ್ ಬರುತ್ತಲ್ಲ ಆ ಕಡೆ, ಕಡೆ ಬರುತ್ತೆ. ಅದ್ ಹಂಗ್ ಬರುತ್ತಲ್ಲ. ಇದು ಇಳಿಯೋದು ಹಿಂಗ. ಫುಲ್ ಒಂದು ರೌಂಡ್ ಇಟ್ಕೊಂಡು ಹಂಗೆ ಇಳ್ಬೋದು. ಈಗ ಹಿಂಗ ಹಂಗ ಇಳಿಯೋದಂಗಂದ್ರೆ ವಯಸ್ಸಾದರಷ್ಟ ಈ ಕಡೆ ಬಂದಿದಾರ ಅವ್ರು. ಈಗ ಹಂಗ ಹಂಗಂದ್ರ ಎಕ್ಸಿಟ್ ಆಗೋದು ಹಿಂಗ ಆಗೋಣ. ಹಂಗ ಹೆಂಗಂತ ಹಂಗ ಹಿಂಗಂದ್ರ ಹಿಂಗ ಹಂಗಂತ್ರ ಹಂಗ ಆ ಕಡೆ ನೋಡ್ಬೋದು. ಅಲ್ಲಿ ಫೋಟೋ ಗ್ರೂಪ್ ಫೋಟೋ ತಗೊಂಡು ಹೋಗ್ಬರ್ರಿ. ಇದ ದೇವ್ರ ಗುಡಿ ಕಾಣಿಸ್ಕೊಂತ ಏನಾದ್ರು ಮಾತಾಡು. ಫೋಟೋ ತೆಗಂತ ಅಣ್ಣ ಈಗ. ಈ ಹುಡ್ಗ ಫೋಟೋ ತಯಾಕ
ಅಂಜನಾದ್ರಿ ಬೆಟ್ಟಕ್ಕೆ ಬಂದೇವ್ ರಾಜ. ಇಲ್ಲಿ ಯಾವ್ಯಾವ್ದು ಪ್ಲೇಸ್ ನನಗೆ ತೋರಿಸಿ. ಇಲ್ಲಿಂದ ಕಾಣಿಸುವಂತ ಪ್ಲೇಸ್ ಯಾವ್ದಂದ್ರೆ ಇಲ್ಲಿ ಹಂಪಿ ವಿರೂಪಾಕ್ಷನ ದೇವಸ್ಥಾನ ಐತಿ. ಇದ್ಯಾವ್ದು ಇದು ಕಾಣಿಸೋದು? ಇದು ಹಂಪಿ ವಿರೂಪಾಕ್ಷನ ದೇವಸ್ಥಾನ. ಆಮೇಲೆ ಅಲ್ಲಿ ಸೀದಾ ಹೋದ್ರೆ ಕೋದಂಡರಾಮನ್ ದೇವಸ್ಥಾನ. ಯಾವ್ದು ಇದಲ್ಲ? ಇದು ಬೆಟ್ಟದ ಮಧ್ಯೆ ಇರೋದು. ಆಮೇಲೆ ಅಲ್ಲಿ ಹೋಗ್ರಿ ವಿಜಯ ವಿಠಲ್ ದೇವಸ್ಥಾನ ಐತಿ. ಎಲ್ಲ ಇಲ್ಲಿಂದ ನೋಡುವಂತ ಇಲ್ಲಿಂದ ಕಾಣುವಂತ ದೇವಸ್ಥಾನಗಳು. ಇದ್ಯಾವ್ದು? ಕೋದಂಡರಾಮನ್ ದೇವಸ್ಥಾನ. ಕೋದಂಡರಾಮ. ಆಮೇಲೆ ಹಂಪಿ ವಿರೂಪಾಕ್ಷಿ ದೇವಸ್ಥಾನ. ಇದು ವಿರೂಪಾಕ್ಷಿ ದೇವಸ್ಥಾನ. ಇಲ್ಲಿಂದ ಕಾಣಿಸ್ತಾವಲ್ಲ? ಈಗ ಇಲ್ಲಿಂದ ಕಾಣಿಸ್ತಾವ. ಇಲ್ಲ ಅಂಜನಾದ್ರಿ ಬೆಟ್ಟದಿಂತ್ರ ಈ ಕಡೆ ಬರ್ಬೇಕು ನೀವು. ಈ ಕಡೆ ಬಂದ್ರೆ ಎಲ್ಲ ಕ್ಲಿಯರ್ ಆಗಿ ಕಾಣಿಸ್ತೈತಿ. ಇಲ್ಲಿರೋದ ವಿಜಯ ವಿಠಲ ದೇವಸ್ಥಾನ, ಕೋದಂಡರಾಮ್ ದೇವಸ್ಥಾನ ಮತ್ತೆ ವಿರೂಪಾಕ್ಷ ದೇವಸ್ಥಾನ ಇಲ್ಲೇ ಕಾಣಿಸ್ತದೆ ನಿಮ್ಗೆ. ಮಸ್ತ್ ಐತಿ ವ್ಯೂ, ನೋಡಂಗೈತಿ. ಹೆಂಗ ಅನಿಸ್ತ ಬಂದ? ಇಲ್ಲ ಭಾಳ ಖುಷಿ ಅನಿಸ್ತ. ಫಸ್ಟ್ ಟೈಮ್ ಬಂದನಿ, ಎಕ್ಸ್ಪೀರಿಯನ್ಸ್ ಮಸ್ತ್ ಇತ್ತು. ಅಡ್ಡಿಲ್ಲ. ಬೆಟ್ಟ ಹತ್ತಾಕೊಂಡ್ ಭಾಳ ಅನುಕೂಲ ಮಾಡ್ಯಾರ, ನೇಳು ಮಾಡ್ಯಾರ, ಮೆಟ್ಲ ಮಾಡ್ಯಾರ. ಭಾರಿ ಖುಷಿ ಅನಿಸ್ತ. ಬರ್ರಿ ಹೋಗೋಣ ಬರ್ರಿ. ಇವ್ರ ನಮ್ಮ ಹೆಂಗಂದ್ರ ಬೆಟ್ಟ ಹತ್ತಬೇಕಾದ್ರೆ ಫುಲ್ ರಶ್ ಇತ್ತು. ಅದ್ರಾಗ ಸೈಡ್ ಬರ ಅಂತಾರೆ. ಬಟ್ ಸುಮ್ಮನೆ ಅಡ್ಡಾಡ ಬರ್ತಾರಲ್ಲ ಅದಕ್ಕೆ ಅಡ್ಡಾಡ ಬರ ಅಂತಾರೆ. ಅದು ನಿಮ್ಗೆ ವಿಡಿಯೋದಾಗೂ ತೋರ್ಸನಿಗೆ ಹೆಂಗ್ ಬಂದಾರ ಅಂತಾರ ಅನ್ನೋದು. ಈಗ ಏನಾಗೈತಿ, ಇದು ಇಳೋದು ಹಿಂಗೆ. ಇವಾಗ ಹಿಂಗೆ ಇಳಿತೇವೆ. ಇವಾಗ ಹೋಗೋಣ ಬರ್ರಿ. ಇವಾಗ ಈಗ ಎಲ್ಲಿಂದ ನೆಕ್ಸ್ಟ್ ಎಲ್ಲೋ? ಹಾ, ಬೆಟ್ಟದ ಕೆಳಗೆ ಹೋಗಿ ಅಲ್ಲಿ ನೋಡೋಣ. ಅಲ್ಲಿ ಏನೋ ಪ್ಲೇಸ್ ಇದ್ರೆ ನೋಡೋಂತ ನೋಡೋದಿಲ್ಲ. ಸೀದಾ ಲಾಡ್ಜ್, ಲಾಡ್ಜಿಂದ ಬ್ಯಾಕ್ ಪ್ಯಾಕ್ ಮಾಡ್ಕೊಂಡು ಸೀದಾ ಕೊಪ್ಪಳ ಹೋಗೋಣ. ಕೊಪ್ಪಳ ಗವಿಸಿದ್ದೇಶ್ವರ ಮಠ ತೋರಿಸ್ತೀವಿ. ಅದು ನೋಡ್ಕೊಂಡು ಆಮೇಲೆ ಸೀದಾ ಬೆಂಗಳೂರು, ಬ್ಯಾಕ್ ಟು ಬೆಂಗಳೂರು. ಈ ದೇವಸ್ಥಾನ ಅಂದ್ರೆ ಈ ದೇವಸ್ಥಾನ ಸುತ್ತಲೂ ಬ್ಯಾರಿಗೇಟ್. ಹೌದಾ? ಎಕ್ಸಿಟ್ ಅಷ್ಟು ಓಪನ್. ಅರ್ಥ ನಿನಗೆ? ಹಿಂಗ್ ಬರ್ತೀಂದ್ರೆ ದೇವಸ್ಥಾನ ಐತಿ ಇಲ್ಲಿ ನಡುವ. ಹಿಂಗ ಬಂದ್ರೆ ಎಕ್ಸಿಟ್ ಅಷ್ಟ ಮುಗಿತು. ಎಂಟ್ರಿ ಇಲ್ಲ. ಎಲ್ಲಿದು? ಮತ್ತೆ ಅಲ್ಲಿ ಸಂಧ್ಯಾ ಜಗ ಆಡ್ಬೇಕಷ್ಟೇ. ಎಲ್ಲಿದ? ಇವೇನಂದ ಹಂಗ ಬರೋ ಪದ್ಲಿ ಹಿಂಗ ಬಂದಿದ್ ಬೆಟ್ರ್ ಇತ್ತ ಅನ್ನ. ಅಲ್ಲಿ ಏನ್ಪಾ ಎಂಟ್ರಿ ಇಲ್ಲ. ಅಲ್ಲಿ ಹೋಗಿ ಮತ್ತೆ ಅವ್ರ ಕೂಡ ಜಗ ಆಡ್ಬೇಕು. ಯಾರು ಲೈನ್ ಬಂತಾರಲ್ಲ, ಎಂಟ್ರಿ ಇಲ್ಲ ಈ ಮೂಮೆಂಟ್. ಅಲ್ಲೆಲ್ಲ ಎಕ್ಸಿಟ್ ಹೌದಾ? ಅಲ್ಲ ಆಗಲ್ಲ. ಅಲ್ಲ ಆಗೋದಿಲ್ಲ. ಇಲ್ಲಿ ಹತ್ಬೋದಿತ್ತ, ಆದ್ರ ಅಲ್ಲೇ ನಮಗ್ ಬಂದಿದ್ದಕ್ಕಿತ್ತು. ಮತ್ತೆ ಜಾಯಿನ್ ಜಾಸ್ತಿ ಇಳಿಯೋರು ಅಷ್ಟೇ ಇದಾರೆ ಇಲ್ಲಿ. ಇಲ್ಲೆಲ್ಲ ಇಳಿಯೋರಾಗಿ. ಇಲ್ಲಿ ಸುತ್ತಮುತ್ತಲು ನೋಡಿದ್ರೆ ಎಲ್ಲ ಭತ್ತದ ಗದ್ದಿನ ಕಾಣಿಸೋದು ನಿಮ್ಗೆ. ಯಾಕಂದ್ರೆ ಇಲ್ಲೇ ಕಾಲುವೆ ಹೋಗುತ್ತಲ್ಲ, ತುಂಗಭದ್ರಾ ಕಾಲುವೆ, ನೀರು ಜಾಸ್ತಿ ಇರುತ್ತೆ. ಅದಕ್ಕೆ ಅರ್ಜೆಂಟ್ ಇಲ್ಲ, ಕುಂದಿರ್ತಿ ಬೇಡ ಬೇಡ. ಹೈಟ್ ಅಲ್ಲಿ ಮಗನ ಅದೇ ಸ್ವಲ್ಪ ಸಣ್ಣದ್ ಬಂದ. ನಾವು ತುದಿ ಕಾಲಿಟ್ನಂದ್ರೆ ಹಿಂಗ್ ಕಾಲಿಟ್ನ ಮಜ್ಜರಿ ಅದು. ಏನಪ್ಪ ಸಣ್ಣ ಮೆಟ್ಲು ಬಂತ. ಸಣ್ಣ ಮೆಟ್ಲು ಬಂತ. ಎಷ್ಟು ಮೆಟ್ಲು ಇರ್ಬದ್ಲ? ಹೇಳಿದ್ ಮೊದ್ಲ ಎಣಿಸ್ತಿದ್ದೆ. ಒಂದು 2 ಗಂಟೆ ಎಣಸಂಗ್ರಿ. ಈಗ ಮುಗಿತಾ ಮ್ಯಾಗತ್ತೆ ಬಾ ಎಣಸು. ಇಳಿಯೋದು ಈಸಿ ಅನ್ಸುತ್ತೆ. ನೋಡಿ 250 250 ಸ್ಟೆಪ್ಸ್ ಅಂತಂದ್ರೆ ನೋಡಿ. ಅಲ್ಲ ಅಕ್ಕಾರ 250 ಅಂತ. ಕೆಳಗೆ ಬರೋಂತವಿ ಇಲ್ಲ, ಸ್ವಲ್ಪ ದೂರ. ಆಲ್ಮೋಸ್ಟ್ ಅಲ್ಲಿ ಕೆಳಗೆ ಇದ್ದೇವೆ. ಒಂದು 80% ಇಳಿದ ಅನ್ಸ್ಕೊಂತ ಈಗ. ಇನ್ನೊಂದು 20% ಬಾಕಿ ಐತಿ. ಇದ್ರ ಮೂಮೆಂಟ್ ನೋಡ್ರಿ ಹಂಗೈತಿ. ಹಿಂಗೆ ಹೇಳ್ಬಿಟ್ಟು
ಮಿಸ್ಸಾಗಿ ಬಿದ್ದಿಗಿದ್ರೆ ಜರ ಬೀಳೋದ ಇಲ್ಲ ಜರದಿಲ್ಲ ಬೀಳೋದ ಸ್ಟೀಪ್ ಐತಿ ಅಲ್ಲೇ ಆಲ್ರೆಡಿ ಒಂದ್ಸತ ಬೀಳ್ತಿದ್ದ ಸ್ವಲ್ಪ ಇದು ಅದ ಮಾವು ಕೊಡ್ಸಿದ್ರ ತಿನ್ನು ಕೊಡ್ತೀನಿ ನೀನು ಕಪ್ಪಿ ಮಾರ ನೀ ಕೊಡ್ಸಲ್ಲ ಅವನ ಕೊಡ್ತಾನ ನೋಡ್ರಿ ನಿಮ್ಗೆ ಕಬ್ಬಿನೆಲ್ಲ ಸಿಗುತ್ತೆ ಮತ್ತೆ ಇವು ದೇವರು ಎಲ್ಲ ಸಿಗುತ್ತೆ ಯಾಕಂದ್ರೆ ಬರ್ಬೇಕಾದ್ರೆ ಹಿಂಗ ಎಳ್ದು ಬರ್ಬೇಕಾದ್ರೆ ತಗೋಬಹುದು ಹೇಳ್ಬೇಕಾದ್ರೆ ತಗೋಬಹುದು ಸಿಗ್ತಾವ ನೋಡಿ ಗೋಧಿ ಸುಡೋನ್ ಮರ ಅಂತಾರೆ ಸುಡ ಗೋಧಿ ಸುಡ ಎಲ್ಲ ಹೋಗ್ತಾವ ಐಸ್ ಕ್ರೀಮ್ ಶಾಪ್ ಇರ್ತಾವ ಎಲ್ಲ ತಗೋಬಹುದು ನಿಮ್ಗಿದ್ರೆ ತಗೋಬಹುದು ನಿಮ್ಮ ಮೇಲೆ ಡಿಪೆಂಡ್ ನಾವು ತಗೋಣ ಅಂತ ನೀವು ತಗೋಬಹುದು ಇಲ್ಲಾಂದ್ರೆ ಇರ್ಬೋದು ತಗೋ ಅಲ್ಲಿ ಅದಕ್ಕೆ ಈಗ ಹೊಂಟೇವೆ ಇಲ್ಲ ನೋಡಿ ಇಲ್ಲಿ ಮುಂದೆ ಬಂದ್ರೆ ಕೆನಲ್ ಐತೆ ಒಂದು ಕೆನಲ್ ಬಾಜುನ ಹೋದ್ರೆ ನಿಮ್ಗೆ ಅಲ್ಲೇ ಎಂಟ್ರಿ ಪಾಯಿಂಟ್ ಬಂದಿರ್ತೀರಲ್ಲ ಅಲ್ಲಿ ಹೋಗೋದು ಇಲ್ಲೇ ಮ್ಯಾಗ ಐತೆ ನೋಡ್ರಿ ನಿಮ್ಗೆ ಝೂಮ್ ಮಾಡಿ ತೋರಿಸಿ ಅಂತ ಹೇಳಿ ಅಲ್ಲಿ ಕಾಣಿಸಂತೈತಲ್ಲ ಅದ ಗುಡಿ ಇಳದ್ ಬಂದ್ವಿ ಈಗ ವಾಪಸ್ ಇಲ್ಲ ಬಂದ್ವಿ ಚಪ್ಪಲಲ್ಲಿ ಬಿಟ್ಟಿದ್ವಿ ನಮ್ಮ ಪಾದ ರಕ್ಷೆಗಳನ್ನು ಎತ್ತಿಕೊಂಡು ಮುಂದೆ ಹೋಗೋಣ ಈಗ ಪಾದರಕ್ಷೆ ಇದೆ ಅವೆಲ್ಲ ಗೊತ್ತಿಲ್ಲ ಈಗ ಬಿಟ್ಟೋಗಿದ್ದು ಚಪ್ಪಲ್ ಅದಾಗಲೂ ಗೊತ್ತಿಲ್ಲ ಹುಡುಕ್ಬೇಕು ಒಂದ್ ಐತಿ ಇನ್ನೊಂದು ನೋಡ್ಬೇಕು ಐತೆ ಅದು ಐತಿ ತಕೊಂಡ್ ಸಿಗ್ತೇನೆ ನಿಮ್ಗೆ ಈಗ ಗಂಗಾವತಿ ಅಂತ ಊಟ ಗೀಟ ಮಾಡ್ಕೊಂಡು ಕೊಪ್ಪಳಕ್ಕೆ ಬಂದೇವೆ ಈಗ ಮಠಕ್ಕೆ ಹೋಗ್ಬೇಕು ಕೊಪ್ಪಳದ ಮಠಕ್ಕೆ ಈ ಕೊಪ್ಪಳದ ಮಠಕ್ಕೆ ಹೋಗ್ಬೇಕ ಮಠಕ್ಕೆ ಈಗ ಆಟೋದಾಗ ಹೋಗ್ಬೇಕ ಹೋಗಿ ಸಿಗ್ತೇವೆ ಇಷ್ಟೊತ್ತನ ಹೆಂಗ ಅನ್ನಿಸ್ತಲ್ಲ ಇವಾಗ ಟ್ರಿಪ್ ಬಂದಿದ್ದೆ ಏನಾಯ್ತು ಹೆಂಗ ಅನ್ನಿಸ್ತು ಟ್ರಿಪ್ಪಿಗೆ ಬಂದಿದ್ದೆ ಹೆಂಗ ಅನ್ನಿಸ್ತು ಏನು ಚಲೋ ಅನ್ನಿಸ್ತು ಹಾ ಇದು ಅಲ್ಲ ಗವಿಸಿದ್ದೇಶ್ವರ ಮಠ ಹಾ ಹೋಗೋಣ ನೋಡಿ ಸಾರಂಗ ಈ ಕೊಪ್ಪಳ ಗವಿಸಿದ್ದೇಶ್ವರ ಮಠಕ್ಕೆ ಹೋಗ್ಬೇಕು ಈಗ ನೆಕ್ಸ್ಟ್ ಅಲ್ಲಿ ಹೋಗೋಣ ಬರ್ರಿ ಕೊಪ್ಪಳಕ್ಕೆ ಬಂದಿದೆ ಈಗ ಬಂದ್ವಿ ಬಸ್ ಸ್ಟೇಷನ್ಗೆ ಇಲ್ಲಿಂದ ಹೋಗ್ಬೇಕು ಎಷ್ಟು ಹೇಳ್ತಾರೆ ಏನು ಗೊತ್ತಿಲ್ಲ ಅಲ್ಲಿ ಹೋಗಿ ಕೇಳೋಣ ಬರ್ರಿ ಆಟೋ ಕೇಳೋಣ ಇವನ್ ಕೇಳೋಣ ಹಾ ಇಲ್ಲಿ ಕೇಳೋಣ ಮಠ 4 ಜನ 20 ರೂಪಾಯಿ ಒಬ್ಬರಿಗೆ 20 ರೂಪಾಯಿ ಒಬ್ಬರಿಗೆ ಈ ಹೊಂಟ ಕೋಳೆ ನೋಡ್ತಿಲ್ಲ ಮಠಕ್ಕೆ ಹೋಗಿದ್ದೇನೆ ಯಾವಾಗಾರ ಫಸ್ಟ್ ಟೈಮ್ ಇದು ಹೊಂಟಿದ್ದು ಹಾಂ ಲ್ಯಾಂಡಿಂಗ್ ಇದ ಫಸ್ಟ್ ಟೈಮ್ ಈ ಕಡೆ ಕೊಪ್ಪಳ ಬೆಂಗಾಳ ಸೈಡ್ ಬಂದಿರೋದು ಹಾಂ ಎಲ್ಲ ಹೋಗೋರು ಫಸ್ಟ್ ಟೈಮ್ ಹೋಗ್ತಾ ಇರೋದು ಹಾಂ ಹೋಗಿ ನೋಡೋದು ಹೆಂಗೈತೆ
ನಾನು ಇದುವರೆಗೂ ಹೋಗಿಲ್ಲ. ನಾವು ಒಂದ್ಸಲ ಹೋಗೇನೆ ಮಸ್ತಾಗಿ. ಅದಕ್ಕೆ ಇವ ಅಂತ ಅದಕ್ಕೆ ಅದು ಎಲ್ಲ ಜನಾದ್ರಿ ಬೆಟ್ಟಕ್ಕೆ ಹೋಗಿ ಟೈಮ್ ಉಳಿತಿರ್ತಿತ್ತಲ್ಲ ಅದಕ್ಕೆ ಅವಾಗ ಹೋಗ್ಬೋದು. ಈಗ ಆಲ್ರೆಡಿ ಈಗ ಜಾತ್ರೆ ಸ್ಟಾರ್ಟ್ ಆಗಿತ್ತು, ಇನ್ನೂ ಜಾತ್ರೆ ಇರ್ಬೋದು ಅನ್ಸುತ್ತೆ, ನಿಮ್ಗೆ ಗೊತ್ತಿಲ್ಲ. ಇದು ಮೋಸ್ಟ್ಲಿ 1 ತಿಂಗಳು ಹೇಳ್ತಾ ಇದ್ದೆ. ಐದನೇ ತಾರೀಕಿನ ಚಲೋ ಇಲ್ಲ, 1 ತಿಂಗಳಂದ್ರೆ ಇರ್ತೈತಿ. 1 ತಿಂಗಳ ರೂಪಾಯಿನೂ ಕಮ್ಮಿ ಅಂದ್ರೆ ಇರಲ್ಲ. ಕಾಲಿಗೆ ರಾಡ್ ಹಾಕೊಂಡು ಓಡ ಸ್ಕೂಟಿನ ಕಾಲಿಗೆ ರಾಡ್ ಹಾಕಿದ್ದು ನೋಡ. ಕಾಲ್ ಕಟ್ಟಾಗೈತೆ ಅಂತ ರಾಡ್ ಹಾಕ್ಯಾರ, ಅದ್ರಾಗ ಓಡ ಅಂತ. ಕಟ್ಟಾಗೈತಿ ಕಾಲ ಕಟ್ಟಾಗೈತಿ, ರಾಡ್ ಹಾಕ್ಯಾರ, ಅದ್ರಾಗ ಮತ್ 3 ಮಂದಿ ಎತ್ಕೊಂಡು ಓಡ. ಜನ ಹಿಂಗದ. ಏನ್ ನಮ್ ದರ್ಶನ ಅಣ್ಣ ಸುಮ್ಮನೆ ಕುಂತ್ ಬಿಟ್ಟಾರೆ. ಯಾಕೋ ಮೋಡ ಪಾಯತಿ ಇವತ್ತು ಅವನು. ಮಠಕ್ಕೆ ಹೋಗಿ ಸಿಗ್ತೇನೆ. ರಥೋತ್ಸವ ನಡೆಯೋದು ಏಜಾದ ಇಲ್ಲೇ ಗ್ರೌಂಡ್ ಇಲ್ಲೇ ನಡೀತದೆ. ಮುಂದೆ ಕಾಣಿಸೋದು ಮಠ ಇದ್ದಾಗ ಹೋಗ್ಬೇಕು. ಈಗ ಹೋಗೋಣ ಬರ್ರಿ. ಈಗ ಬಂದರೆ ಸಿದ್ದೇಶ್ವರ ಮಠಕ್ಕೆ ಈಗ ಹೋಗಿ ಚಪ್ಪಲ್ ಬಿಟ್ಟು ಬರೋಣ. ಹೋಗಂತ ಈಗ ಚಪ್ಪಲ್ ಅದು ಇಟ್ಟು ಫ್ರೆಶ್ ಅಪ್ ಆಗಿ ಹೊಂಟೇವೆ ಮಠದ ಒಳಗೆ. ನೋಡ್ರಿ ನೇಚರ್ ಹಂಗಿತ್ತಿಲ್ಲ. ಆನ್ ಮಾಡಿದ್ದಾಯ್ತು. ಹೇಳಪ್ಪ ಏನಾತ? ಏನೋ ಹೇಳ್ಬೇಕನ್ನ ಅಂತಿದ್ದೆ. ಏನ್ ಹೇಳಂಗ ನೋಡಿ, ಬಂದೇವಿ ಮಠಕ್ಕೆ. ನೋಡ್ರಿ ಅಷ್ಟೇ. ನಮ್ಮ ದರ್ಶನನ್ ಬಗ್ಗೆ ಏನಾರು ಒಂದ್ ಮಾತು. ಅಪ್ಪಟ ಅಪ್ರಂಜಿಗೆ ಅಂತ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ಇಲ್ಲ, ಅಪ್ಪಟ ಅಪ್ರಂಜಿ ಅದು. ಏನ್ ಮಾತಾಡಿದ್ರು ಒಳ್ಳೆ ಮಾತಾಡ್ತಾನ. ಕ್ಲೀನ್ ಬಗ್ಗೆ ಕ್ಲೀನ್ ಮಾಡ ಅಂತಾರೆ ಅಲ್ಲೇ ನೋಡಲ್ಲಿ. ನೋಡ ಕ್ಲೀನ್ ಮಾಡ್ತಾ ಇದಾರೆ, ಕ್ಲೀನ್ ಮಾಡ್ತಾರೆ ಇಲ್ಲೇ. ಅದ್ರ ಸಂಬಂಧ ಎಷ್ಟು ಕ್ಲೀನ್ ಹುಡ್ದೈತಿ. ಬಾ ನೀರ್ ಕುಡ್ದು. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ. ಆಫ್ ಇಡ್ಲಿ ಈಗ ಬಂದೆ ಮಠಕ್ಕೆ. ಈ ದರ್ಶನ ತಗೊಂತೇವೆ ಹೋಗಿ. ಈ ಕಡೆ ಕೊಳ ಐತಿದೆ, ಇಲ್ಲ ಹಿಂಗೈತಿ ಬೆಟ್ಟದ ಮ್ಯಾಗ. ಈಗ ಹೋಗ್ಬ ಒಳಗೆ. ಆನೆ ಚೀಟಾಗಿ ಹಿಡ್ಕಲ್ಲಿ ಆನೆನ ಗದಿಗೆ ಅಜ್ಜಾರ್ದ ಇಲ್ಲಿ ಹೋಗ್ಬೇಕು. ಅವರಲ್ಲ ಅದರಿಬ್ರು, ಅವರು ಬರತ್ತಾರೆ.
ಬಾಲೆ ಏಯ್ ಈಗ ದರ್ಶನ ಎಲ್ಲ ತಗೊಂಡು ಬಂದು ಫೋಟೋ ಎಲ್ಲ ತಗೊಂಡು ಈಗ ಹೊಂಟೇವಿ. ಹಂಗ ಇದ್ರಾಗ ಇಳದ ಈಗ ಹೊಂಡ್ ಬರ್ರಿ. ಭಾಳ ಸ್ಲೋಪ್ ಐತಿ, ನೋಡ್ಬೋದಿಲ್ಲ ಹೆಂಗೈತಿ ಸ್ಲೋಪ್. ಹುಷಾರಾಗಿ ಇಳ್ಬೇಕು. ಗ್ರಿಪ್ ಐತಿ, ಆದ್ರೂ ಸ್ಲೋಪ್ ಇದ್ರು ಗ್ರಿಪ್ ಐತಿ. ಅಲ್ಲಿ ನೋಡೋ ಫೋಟೋ ಶೂಟ್ ಮಾಡೋ ಅಂತಾರೆ. ನಾವು ಕೆಳಗೆ ಅದ ಹುಡುಗರು ಫೋಟೋ ಶೂಟ್ ಮಾಡೋ ಅಂತಾರೆ. ನಾವು ಹೋಗ್ಬೇಕು ಈಗ, ಅದಕ್ಕೆ ಹೊಂಟೇವೆ. ಒಂದು ನಿಮಿಷ. ಹೋಗ್ರೆ ನೋಡ್ಕೊಂಡು ಬಾ. iPhone तो Pro di pas अंदर शुक्र iPhone है ना बोले ಈಗ ಅಲ್ಲೇ ಮ್ಯಾಗ ಹೋಗಿ ದರ್ಶನದ ತಗೊಂಡ ವಾಪಸ್ ಈಗ ಹೊಂಟೇವೆ. ಈಗ ಎಲ್ಲಿಗೆ ಹೋಗೋಣ ವಾಪಸ್? ಈಗ ಟೈಮಿಂಗ್ ಇಲ್ಲ ನನಗ. ಬಾ ಬಾಲೆ ಫೋನ್ ಬಾ ಬಾಲೆ. ಎಷ್ಟೊತ್ತನ ಟೈಮಿಂಗ್ ಇತ್ತು ನಿನಗೆ? ಎಷ್ಟೊತ್ತನ ಟೈಮಿಂಗ್ ಇದ್ದಿದ್ದಿಲ್ಲ, ಈಗ ಟೈಮಿಂಗ್ ಬಂತಲ್ಲ. ಎಷ್ಟೊತ್ತನ ಟೈಮಿಂಗ್ ಇದ್ದಿದ್ದಿಲ್ಲ, ಈಗ ಬಂತಲ್ಲ. ಈಗ ಬಂತ ಅಲ್ಲ, ನಾವು ಫೋಟೋ ಹೊಡ್ಕೋಬೇಕಾದ್ರೆ ಟೈಮಿಂಗ್ ಇಲ್ಲ, ಈಗ ಟೈಮಿಂಗ್ ಬರುತ್ತೆ. ಅದನ್ನೆಲ್ಲ ಹಾಕ್ಬೇಡ, ಅದನ್ನ ಹಾಕವನ. ನೋಡ್ರಿ ಜಗಾಡಿ
ಸ್ವಲ್ಪ ಹೇಳ್ಕೊಂಬ ನೋಡ ಎಲ್ಲೇ ಕುಂದ್ರೋದು ಇಲ್ಲೇ ಅಲ್ಲ ಈಗ ಅಜ್ಜಾರ ಪ್ರಸಾದ ಬಂದಿದೆ ಪ್ರಸಾದ ಬಂದಿತ್ತು ಪ್ರಸಾದ ನಡೆಸ್ಕೊಂಡಿದೆ ಪ್ರಸಾದ ಇವನು ಬಂದ ಪ್ರಸಾದ ಈಗ ಪ್ರಸಾದ ಎಲ್ಲ ಮುಗಿಸ್ಕೊಂಡ್ವಿ. ಈಗ ಹೊಂಟೇವಿ, ಹೋಗಿ ಸೀದಾ ಡೈರೆಕ್ಟ್ ಬಸ್ ಸ್ಟ್ಯಾಂಡಿಗೆ ಹೋಗ್ತೀವಿ. 7:45ಕ್ಕೆ ಬಸ್ ಐತಿ ವಾಪಸ್. ಮತ್ತೇನಾರ ಪ್ರೋಗ್ರಾಮ್ ಏನಾರು ಇಟ್ಕೊಂಡಿದ್ವಿ ಇದರ ಬಸ್ ಬುಕ್ ಆಗಿತ್ತು ಊಟ ಅಂತ ಆಯ್ತು. ಮತ್ತೆಲ್ಲ ಏನು ಪ್ಲ್ಯಾನ್ ಇದ್ದಿಲ್ಲ ಏನಿಲ್ಲ ಊಟದ್ದು ಹೊರಗೆ ಪ್ಲ್ಯಾನ್ ಇತ್ತು. ಆದ್ರೆ ಇಲ್ಲೇ ಬಂದು ಇಲ್ಲೇ ಪ್ರಸಾದ ಇತ್ತಲ್ಲ ಅದಕ್ಕೆ ಮತ್ತೆ ಕಟ್ಟು ಹೋಗೋದು ಇಲ್ಲೇ ಪ್ರಸಾದನ ಮಾಡೋರು ಅಂತಂದು ಇದಕ್ಕೆ ಬಂದು ಪ್ರಸಾದನ ಮಾಡ್ಕೊಂಡು ಈಗ ಈಗ ಹೋಗಿ ಸ್ಲೀಪರ್ ಕಲೆಕ್ಟ್ ಮಾಡ್ಕೊಂಡು ಸೀದಾ ಬಸ್ ಸ್ಟ್ಯಾಂಡಿಗೆ ಹೋಗ್ತೇವೆ. ಏನು ಮಾಡ್ತೀರಿ ಅಲ್ಲಿಗೆ? ಅದು ನಮ್ದು ಟೈಮಿಂಗ್ ಒಂದು ಹಂಗೆ ಐತಿ. ಈಗ ಟೈಮಿಂಗ್ ಅಚ್ಚುಕಟ್ಟೆ ಐತಿ. ಅದು ಸಂಬಂಧ ಮತ್ತು ಲೇಟ್ ಸಮಸ್ಯೆ ಆಗುತ್ತೆ. ಅದ್ರ ಸಂಬಂಧ ನೋಡೋಂಥ ಈಗ ಹೋಗಿ ಬಸ್ ಸ್ಟ್ಯಾಂಡಿಗೆ ಹೋಗೋಕೆ ಸಿಗ್ತೀನಿ.